ಸೊ ಗೈಸ್ ನೋಡಿ ಪಾರ್ಕ್ ಯಾವ ಥರ ಇದೆ ಅಂತ. ತುಂಬ ಫುಲ್ ಗ್ರೀನರಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಮೈಂಡ್ ಫ್ರೆಶ್ ಆಗಲಿಕ್ಕೆ ಈ ಥರ ಎಲ್ಲ ಬಂದರೆ ಚೆನ್ನಾಗಿರುತ್ತೆ. I wanna but I'm broken hearted. But I like to party. But ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ನಿಮಗೆ ಗ್ರೀನರಿ ತೋರಿಸ್ತಾ ಇದ್ದೀನಿ. ಇದು ಅಫ್ಕೋರ್ಸ್ ಇದು ಏನಂದರೆ ನಮ್ಮ ಮನೆ ಪಕ್ಕದಲ್ಲಿರುವ ಪಾರ್ಕ್. ಇಲ್ಲಿಗೆ ನಾನು ಇವಾಗ 2 ವೀಕ್ಸ್ ಆಯಿತು. ಈಗ ಡೈಲಿ ವಾಕ್ ಮಾಡಲಿಕ್ಕೆ ಬರ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ವಾಕ್ ಮಾಡೋಣ ಅಂತ, ಸ್ವಲ್ಪ ವೆಯ್ಟ್ ಗೇನ್ ಸ್ವಲ್ಪ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಒಂದು 10-15 ರೌಂಡ್ ಸುತ್ತೀನಿ. ಇದು ಸಣ್ಣ ಪಾರ್ಕ್, ತುಂಬ ಚೆನ್ನಾಗೂ ಕೂಡ ಇದೆ, ಮನೆ ಹತ್ರನೇ ಇರೋದು. ಸೊ ಹಾಗೆ ಬಂದು ಬೆಳಿಗ್ಗೆನೇ ಇಲ್ಲಿ ವಾಕ್ ಮಾಡಿಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಬೆಳಿಗ್ಗೆ ಬೇಗ ಎದ್ದು, ಇವಾಗ ಮಗಳಿಗೆ ಬೇರೆ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ಇಷ್ಟು ದಿನ ಸ್ವಲ್ಪ ಲೇಟಾಗಿ ಹೇಳೋದು, ಮತ್ತು ಮನೇಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಎಲ್ಲ ವರ್ಕ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಸ್ವಲ್ಪ ಅವಳಿಗೆ ಕಾಲೇಜೆಲ್ಲ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿ ಈಗ ಸ್ವಲ್ಪ ಬೇಗನೆ ಎದ್ದು ಸ್ವಲ್ಪ ವೆಯ್ಟ್ ಗೇನ್ ಇರೋದನ್ನ ಸ್ವಲ್ಪ ಲಾಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳುವ ಬಾಡಿನ ಅಂತೆಲ್ಲ ಹೇಳಿ ಹೇಗೆ ಬರ್ತಾ ಇರೋದು. ಸೊ ಹಾಗಾಗಿ ಬಂದು ಈಗ ಮನೆಗೆ ತಲುಪಿದೆ. ಸೊ ಇದು ಬಂದಾದಮೇಲೆ ಮತ್ತು ಬೆಳಿಗ್ಗೆ ಹೋಗುವಾಗ ನಾನು ಸ್ವಲ್ಪ ಬಿಸಿ ವಾಟರ್ನ ಕುಡಿತೀನಿ. ಸೊ ಬಿಸಿ ವಾಟರ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೆ ಬಿಸಿ ಹಾಟ್ ವಾಟರ್ ಇದೆಲ್ಲ, ಸೊ ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಡೈಲಿ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಗೇನ್ ಏನಿದೆ ಅದನ್ನ ಲಾಸ್ ಮಾಡ್ಕೊಳ್ಬೋದು. ಸೊ ಹಾಗೆ ನಾನು ಬೆಳಿಗ್ಗೆ ಲೆಮನ್ ವಾಟರ್ ಕುಡ್ದಿಲ್ಲ, ಬೆಳಿಗ್ಗೆ ನನಗೆ ಬಿಸಿ ನೀರು ಬೇಕೇ ಬೇಕು. ಎವ್ರಿ ಡೇ ನಾನು ಇದನ್ನ ಸ್ಟಾರ್ಟಪ್ ಮಾಡ್ತೀನಿ. ಸೊ ಅದು ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ವರ್ಕ್ ಇತ್ತು, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವರ್ಕಿಗೆ ಹೋಗ್ಬೇಕು ಇವತ್ತು. ಹಾಗಾಗಿ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಎಲ್ಲ ಕ್ಲೀನಪ್ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ತಿಂಡಿ ತಿಂತಾಯಿದ್ದೀನಿ. ಈ ತಿಂಡಿ ಬಂದು ನಾನು ಮಾಡಿದ್ದೆ, ನಮ್ಮಲ್ಲಿ ಕಡುಬು ಅಂತ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ರಾತ್ರಿ ಇದನ್ನ ಮಾಡಿ ಇಟ್ಕೊಂಡು ಬಿಸಿಗೆ ಇಟ್ಕೊಂಡ್ಬಿಟ್ರೆ ತುಂಬ ಸೂಪರಾಗಿರುತ್ತೆ. ಸೊ ಹಾಗೆ ತುಂಬ ಚೆನ್ನಾಗಿರೋ ತಿಂಡಿ ಕೂಡ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಈಗ ನಾನು ಬೇಗ ಹೊರಡಬೇಕು. ಇದ್ರ ಮಧ್ಯದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ. ನಾನು ಏರಿಗೆ ತುಂಬ ಡ್ಯಾಂಡ್ರಫ್ ಇರುತ್ತೆ ಮತ್ತು ತುಂಬ ಹಿಚ್ಚಿಂಗ್ ಇರುತ್ತೆ. ಡ್ಯಾಂಡ್ರಫ್ನ ನಾವು ಯಾವುದೇ ಒಂದು ಮೆಡಿಷನ್ಸ್ ಹಾಕಿದ್ರೂ ಹೋಗೋದಿರೋದಿಲ್ಲ ನೋಡಿ. ಸೊ ಅದಕ್ಕೆ ಮತ್ತು ಏರ್ ಫಾಲ್ಸ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೆ ಇದು ನಂದು ಓನ್ ಎಕ್ಸ್ಪೆರಿಮೆಂಟ್. ದೆನ್ ಇದು ಯಾವುದೇ ಗೂಗಲಲ್ಲಿಲ್ಲ, ಯಾರೂ ಮಾಡಿರೋದಿಲ್ಲ ಅಂತ ಅನ್ಕೋತೀನಿ ಮೇ ಬಿ. ಸೊ ನಾನೇ ಇದು ಫಸ್ಟ್ ಟೈಮ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಅಂತ ಅನ್ಕೋತೀನಿ. ದೆನ್ ಇದು ಬಂದು ನಾನು ತುಂಬ ಇಯರಿಂದ ಮಾಡ್ತಾಯಿದ್ದೀನಿ. ಆಯುರ್ವೇದಿಕ್ ಪ್ರಕಾರದಲ್ಲಿ ಅದು ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕನೂ ವೀಳ್ಯದೆಲೆ ಎಲ್ಲ ಮೆಡಿಷನ್ಸಿಗೂ ಹೇಗೆ ಯೂಸ್ಫುಲ್ ಆಗುತ್ತೆ. ಸೊ ಅದೇ ಥರನೇ ದೊಡ್ಡ ಪಾತ್ರೆ ಅಂತ ಹೇಳ್ತೀವಲ್ಲ, ಅದನ್ನ ಇವಾಗ ತಿಂಡಿಗಳನ್ನೆಲ್ಲ ಮಾಡ್ತಾರೆ ಇದು ದೊಡ್ಡ ಪಾತ್ರೆಯಿಂದ. ಸೊ ಅದು ತಿನ್ನೋದ್ರಿಂದ ಒಳ್ಳೆಯದು. ಸೊ ಅದ್ರದ್ದು ವಾಟರ್ ಏನಿದೆ ಅದನ್ನು ಜಜ್ಜಿ ಅದನ್ನು ಹಿಂಗೆ ಹಿಡಿದ್ರೇ ಅದು ಫುಲ್ ವಾಟರ್ ಬರುವಂಥ ಕಂಟೆಂಟ್ ಅದರಲ್ಲಿರುತ್ತೆ ಆ ಗಿಡದಲ್ಲಿ. ಸೊ ಆ ದೊಡ್ಡ ಪಾತ್ರೆ ಅಂತ ಏನಿದೆ ಅದು, ಸೊ ಅದನ್ನು ಅದ್ರದ್ದು ನೀರು ಮತ್ತು ಈ ವೀಳ್ಯದೆಲೆ ಎರಡನ್ನ ಚೆನ್ನಾಗಿ ಅದನ್ನ ಪೇಸ್ಟ್ ಥರ ನೀವು ಮಾಡ್ಕೊಳ್ಬೇಕು. ದೆನ್ ಅದ್ರ ಜೊತೆಗೆ ನೀವು ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದನ್ನ ನೀವು ಯೂಸ್ ಮಾಡ್ಬೋದು. ಅದು ಬಂದು ನಿಮಗೆ ಒಂದೇ ಸಾಕು, ಏಕೆಂದರೆ ಅದು ಹುಳಿ ಜಾಸ್ತಿ ಇರೋದ್ರಿಂದ ನಿಮಗೆ ಹೇರಿಗೆ ಜಾಸ್ತಿ ಬೇಡ ಅದು. ಸೊ ಹಾಗಾಗಿ ಅದನ್ನು ಇದ್ರ ಜೊತೆಗೆ ಇದು ಮೂರನ್ನ ಆ್ಯಡ್ ಮಾಡಿ, ಒಂದು ವೀಳ್ಯದೆಲೆ ಮತ್ತು ದೊಡ್ಡ ಪಾತ್ರೆ ಮತ್ತು ಒಂದು ನೆಲ್ಲಿಕಾಯಿನ ಮೂರನ್ನ ತಗೊಂಡು ಚೆನ್ನಾಗಿ ಜಜ್ಜಿ ಒಂದು ಅದರದ್ದು ನೀರನ್ನ ತೆಗಿಬೇಕು. ಅದು ಪಲ್ಪನ್ನ ಕುಂಟಾಣಿ ಅಂತ ಹೇಳ್ತೀವಲ್ಲ, ಕುಂಟಾಣಿ ಮನೇಲೆಲ್ಲ ಈಗ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಶುಂಠಿ ಎಲ್ಲ ಜಜ್ಜಿ ಹಾಕಲಿಕ್ಕೆ ಇರುವಂಥದ್ದು. ಇಲ್ಲಿ ನೋಡಿ ಈ ಥರ ಕುಂಟಾಣಿ ಇದೆಲ್ಲ ಇದು ನೋಡಿ, ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಲಿಕ್ಕೆ ಅಂತ ಜಜ್ಜಿ ಹಾಗೆ ಇಟ್ಟಿದ್ದೀನಿ ನಾನು. ಸೊ ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ಹಿಡಿಯಪ್ಪ, ಇದು ಡ್ರೈ ಆಗಿಬಿಡ್ತದಿಲ್ಲ ಅಂದರೆ ನೋಡಿ ವಾಟರ್ ಹಾಕಿಡಿ. ಸೊ ಇದರಲ್ಲಿ ಈ ವೀಳ್ಯದೆಲೆ ಏನಿದೆ, ಆ ವೀಳ್ಯದೆಲೆ ಮತ್ತು ದೊಡ್ಡ ಪಾತ್ರೆ ಏನಿದೆ ಅದು ಮತ್ತು ಸ್ವಲ್ಪ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿನ ತೆಗೆದು ಚೆನ್ನಾಗಿ ಅದನ್ನ ಜಜ್ಜಬೇಕು. ಅದು ಜಜ್ಜಿಬಿಟ್ಟು ಅದರದ್ದು ನೀರು ಪಲ್ಪ್ ಏನಿದೆ ಅದನ್ನ ಸೋಸಿಬಿಟ್ಟು ನೀವು ಅದನ್ನ ಹೇರಿಗೆ ಹಾಕ್ಕೊಳ್ಳೋದು. ಅಂದರೆ ಈ ಥರ ಇದಕ್ಕೆ ಈ ಪಾರ್ಟಿಗೆ ಹಾಕ್ಕೊಳ್ಳೋದು. ಈ ಥರ ಹೇರ್ ಚೆನ್ನಾಗಿರುತ್ತೆ ಮತ್ತು ಹೇರ್ ಗ್ರೋತ್ ಆಗುತ್ತೆ. ಮತ್ತು ಅದನ್ನು ಏನು ಏರ್ ಫಾಲ್ಸ್ ಏನಿದೆ ಅದು
ಕಾಲಕ್ರಮೇಣ ನಿಮಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂದರೆ ಈ ಥರ ಪಲ್ಪ್ ತೆಗೆದು ನೀವು ಹಾಕುವಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ಆಗುತ್ತಾ ಆಗಲ್ವಾ ಅಂತ. ಯಾವುದೇ ಒಂದು ನಾವು ಕ್ರೀಮ್ನ ನೋಡಿ ಹಾಕಿದಾಗ ನಮಗೆ ಒಂದು ಕಚ್ಚೋ ಥರ ಎಲ್ಲ ಆಗುತ್ತೆ, ಹಿಚ್ಚಿಂಗ್ ಥರ ಎಲ್ಲ ಆಗುತ್ತೆ, ಸ್ವಲ್ಪ ಉರಿ ಆ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಏನಾದರೂ ಆದರೆ ನೀವು ಹಾಕಬೇಡಿ. ದೆನ್ ಇದು ಸ್ವಲ್ಪ ಘಾಟ್ ಇರುತ್ತೆ, ಇದು ಸ್ವಲ್ಪ ಖಾರ, ಮತ್ತು ಇದು ಮತ್ತು ಏನು ದೊಡ್ಡ ಪಾತ್ರೆ ಏನಿದೆ ಅದು ಸ್ವಲ್ಪ ಖಾರನೇ ಇದೆ. ಸೊ ನೋಡಿ, ಸ್ವಲ್ಪ ಒಂದು 2 ಮಿನಿಟ್ಸ್ ನೀವು ಹಾಕಿ ನೋಡಿ, ಒಂದು ಲೇಯರ್ ಈ ಥರ ತೆಗೆದು ಇಲ್ಲಿ ಹಾಕಿ ನೋಡಿ. ನಿಮಗೆ ಅದು ಸೆಟ್ ಆಯಿತು ಅಂದರೆ ನೀವು ಹಾಕಿ, ಇಲ್ಲಾಂದರೆ ಹಾಕಬೇಡಿ. ಗೈಸ್, ನನಗೆ ಡ್ಯೂಟಿಗೆ ಟೈಮ್ ಆಗೋಯಿತು. ಸೊ ಹಾಗಾಗಿ ಈ ಸಣ್ಣ ಸ್ಮಾಲ್ ಟೈಮಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಆದ ಟಿಪ್ಸನ್ನ ನಾನು ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.